ನಮ್ಮ ಪ್ರಧಾನಮಂತ್ರಿ ಅವರು ನಾವು ನೋಡಿದೀವಿ ಯಾವ ತರ ಒಂದು ಖೇಲೋ ಇಂಡಿಯಾ ಒಂದು ಪ್ರಾಜೆಕ್ಟ್ ಆಗಿ ಆ ಒಂದು ಅವೇರ್ನೆಸ್ ತಗೊಂಡ್ಕೊಂಡಿದ್ದಾರೆ ಮಕ್ಕಳಲ್ಲಿ. ಈಗ ನೀವು ಈಗ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು, ನೀವು ಆಡ್ಬೇಕು, ನೀವು ಎಲ್ಲರೂ ಅಂತ. ಸೊ ಹಾಗಾಗಿ ಸುಮಾರು ಇನಿಷಿಯೇಟಿವ್ಸ್ ಗಳನ್ನ ಹೇಳ್ತಾನೆ ಇರ್ತಾರೆ. ಸೊ ನಾವು ಫಾಲೋ ಮಾಡಿದ್ರೆ ಒಂಥರ ತುಂಬಾ ಚೆನ್ನಾಗಿರತ್ತೆ. ಹೇಳ್ತಾನೆ ಇಲ್ಲಿ ಬಂದಿರೋ ಎಲ್ಲ ಒಂದು ತಂದೆ ತಾಯಿಗಳಿಗೂ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ದಯವಿಟ್ಟು ನಿಮ್ ಮಕ್ಕಳನ್ನ ಆಟ ಆಡಕ್ ಕಳಿಸಿ. ನೀವು ಬರೀ ಓದ್ಬೇಕು, ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಮಾತ್ರನೇ ಅಲ್ಲ, ದಯವಿಟ್ಟು ಆಟ ಆಡಕ್ ಕಳಿಸಿ. ಅಟ್ಲೀಸ್ಟ್ ಒಂದು 2 hours ಆ ಡೇ ಆಡ್ಬೇಕಾಗತ್ತೆ ಮಕ್ಕಳು. ದಯವಿಟ್ಟು ನೀವು ಮನೆಗಳಲ್ಲಿ ಕೂತ್ಬಿಟ್ಟು ಅವ್ರಿಗೆ ಹೋಮ್ ವರ್ಕ್ ಮಾಡಿ ನೀವು ಓದ್ಬೇಕು ಅದು ಇದು ಮಾತ್ರ ಮಾಡಕ್ ಹೋಗ್ಬೇಡಿ ನೀವು. ಯಾಕಂದ್ರೆ ನನಗೆ ಗೊತ್ತು ಹೇಗೆ ಅಂತ. ಸೊ ನಾನಂದ್ರೆ ಪೂರಾ ಇಡೀ ದಿನ ನಾನು ಆಡ್ತಾ ಇದ್ದೇವೆ, ಆದ್ರೂ ಮಾಡಕ್ ಆಗೋದ ನಿಮಗೆ. ಸೊ ಹಾಗಾಗಿ ನೀವು ಅಟ್ಲೀಸ್ಟ್ ಒಂದು 2 hours 2 ಗಂಟೆ ಕಾಲಗಳು ನೀವು ನಿಮ್ಮ ಮಕ್ಕಳನ್ನ ಹೊರಗಡೆ ಕಳಿಸಿ ಆಡೋದಕ್ಕೆ. ಹಾಗೇನೆ ನೀವು ಒಂಥರ ಒಂದು ಎಕ್ಸಾಂಪಲ್ ನ ಸೆಟ್ ಮಾಡಬೇಕಾಗುತ್ತೆ ಎಲ್ಲರಿಗೂ, ನಿಮ್ಮ ಮಕ್ಕಳಿಗಾಗ್ಲಿ ಅಥವಾ ಫ್ಯೂಚರ್ ಜನರೇಷನ್ ಗಳಾಗ್ಲಿ. ಸೊ ಎಲ್ಡರ್ಸ್ ಅಂತ ನಾವು ಸ್ವಲ್ಪ ಒಂದು ಒಳ್ಳೆಯ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು. ನಾವು ಒಂದು ಫಿಟ್ನೆಸ್ ನ ಮಾತಾಡಿರ್ಬೇಕಾಗತ್ತೆ. ಸೊ ಹಾಗೆ ಹೇಳ್ತಾನೆ, ನಾನು ಈ ಒಂದು ಮಾತನ್ನ ಮುಗಿಸೋದಕ್ಕೆ ಮುಂಚೆ ಗ್ರೇಟ್ ಇನಿಷಿಯೇಟಿವ್ ನಮ್ಮ ಪ್ರಧಾನಮಂತ್ರಿ ಅವರ ಕಡೆಯಿಂದ ಹಾಗೆ ನಮ್ಮ ಪ್ರಹ್ಲಾದ್ ಜೋಶಿ ಅವರ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ. ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಹುಬ್ಳಿ ಏನು ಹೊಸದಲ್ಲ, ನನಗೆ ಸುಮಾರು ಬಂದು ಆಡಿದ್ದೀನಿ ಕ್ರಿಕೆಟ್ ನ, ನೋಡಿದೀನಿ. ಒಂಥರ ಸಿಕ್ಕಾಪಟ್ಟೆ ಚೆನ್ನಾಗಿ ಡೆವಲಪ್ ಆಗ್ತಿದೆ ಹುಬ್ಳಿ ಮಾತ್ರ. ಇಟ್ಸ್ ಅಮೇಸಿಂಗ್. ಇಲ್ಲಿಂದ ಸುಮಾರು ಕ್ರಿಕೆಟರ್ಸ್ ಗಳು ಬಂದಿದ್ದಾರೆ. ಸೊ ಹಾಗಾಗಿ ಒಂಥರ ಹುಬ್ಳಿ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸೊ ಇಷ್ಟು ಜನ ಬಂದಿರೋದು ನೋಡ್ತು ಅಂದ್ರೆ ಇಟ್ಸ್ ಅಮೇಸಿಂಗ್. ಇನ್ನು ಅನೇಕ ಜನಗಳ ಒಂದು ಸೇರಿರೋದು ಇಲ್ಲಿ. ಸೊ ಇಟ್ಸ್ ಅಮೇಸಿಂಗ್ ರೆಸ್ಪಾನ್ಸ್. ಸೊ ಸೂಪರ್ ಹುಬ್ಳಿ. ಐ ಥಿಂಕ್ ನಿಮಗೆ ನಿಜವಾಗ್ಲೂ ಸಲ್ಯೂಟ್ ಅಂತ ಹೇಳ್ಬೇಕಾಗತ್ತೆ ನಾನು. ಇಟ್ಸ್ ಬ್ರಿಲಿಯಂಟ್ ರೆಸ್ಪಾನ್ಸ್ ನೀವು ತೋರಿಸಿರೋದು. ಸೊ ಹಾಗೆ ಹೇಳ್ತಾರೆ, ನಾನು ಮಾತುಗಳನ್ನ ಮುಗಿಸ್ತೀನಿ. ಸೊ ಈ ಒಂದು ಮ್ಯಾರಥಾನ್ ಇವಾಗ ಮಾತ್ರನೇ ಇಲ್ಲ, ನೀವು ದಿನಾನು ಓಡ್ತಾನೆ ದಿನ ಫಿಟ್ನೆಸ್ ಮೇಲೆ ನೀವು ಸ್ವಲ್ಪ ಗಮನ ಕೊಡಿ ಅಂತ ಹೇಳಕ್ ಇಷ್ಟಪಟ್ಟು ನಾನು 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.